ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಧನುರ್ಮಾಸದಲ್ಲಿ ಮಾಡೋಂಥ ಹುಗ್ಗಿ ಗೊಜ್ಜು ಮಾಡ್ತಾಯಿದ್ದೀನಿ. ಇವತ್ತು ಮುಕ್ಕೋಟಿ ದ್ವಾದಶಿನೂ ಐತೆ, ಹಾಗೆ ಧನುರ್ಮಾಸನೂ ಐತೆ. ಅದಕ್ಕೆ ಬೆಳಗಿನ ನೈವೇದ್ಯ ಆಗಬೇಕು. ಧನುರ್ಮಾಸ ಇರೋದ್ರಿಂದ ನಾನು ಒಂದು ಕುಕ್ಕರ್ ಇಟ್ಕೋತಾ ಇದ್ದೀನಿ. ಲೋ ಫ್ಲೇಮ್ ಮಾಡಿಕೊಂಡು ಸ್ಟವು ಫುಲ್ಲು ಲೋ ಫ್ಲೇಮಲ್ಲಿ ಇರಬೇಕು. ನಾವು ಇದನ್ನೆಲ್ಲ ಹುರ್ಕೋಬೇಕಾದ್ರೆ ಅಕ್ಕಿ ಮತ್ತು ಸ್ವಲ್ಪ ಬೇಳೆ ಹುರ್ಕೋಬೇಕು. ಒಂದು ಗ್ಲಾಸ್ ಹೆಸ್ರು ಬೇಳೆ, ಒಂದು ಅರ್ಧ ಗ್ಲಾಸ್ ಅಕ್ಕಿ ಹಾಕಿ ಕ್ಲೀನಾಗಿ ಹುರ್ಕೊಂಡು ಉಗುರು ಜಾಸ್ತಿ ಉರಿಬಾರ್ದು. ಇದನ್ನು ತೊಳ್ಕೊಬೇಕು. ಒಂದು 3 ಟೈಮ್ ತೊಳ್ಕೊಂಡು ಇದು ಸಾಫ್ಟ್ ಆಗೋ ಥರ ನಾವು ನೀರು ಇಟ್ಕೋಬೇಕು. ಹೆಸರುಬೇಳೆ ಮತ್ತು ಅಕ್ಕಿ ಸಾಫ್ಟ್ ಆಗೋ ಥರ ನಾವು ಬೇಯಿಸ್ಕೋಬೇಕು. ಅಷ್ಟರಲ್ಲಿ ಅದು ಬೇಯೋಷ್ಟರಲ್ಲಿ ಈ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ಕೊಬ್ಬರಿ, ಚಕ್ಕೆ, ಕಾಳುಮೆಣಸು, ಜೀರಿಗೆ, ಶುಂಠಿ ನಾನು ಸ್ವಲ್ಪನೇ ಎಲ್ಲ ತಗೊಂಡಿರೋದು. ಎಲ್ಲ ಈ ಥರ ತರಿ ಮಾಡ್ಕೊಂಡಿದ್ದೀನಿ ರುಬ್ಕೊಂಡು. ಹುಣ್ಸೆಹಣ್ಣು ಕೂಡ ನೆನೆ ಹಾಕ್ಕೊತಾ ಇದ್ದೀನಿ. ಕುಕ್ಕರು ಕೂಗೈತೆ, ಇನ್ನೂ ತಣ್ಣಗಾಗಿಲ್ಲ. ಅಷ್ಟರಲ್ಲಿ ಗೊಜ್ಜು ಮಾಡ್ಕೊತೀನಿ. ಒಂದು ಪಾತ್ರೆ ಇಟ್ಕೊಂಡು 1 ಸ್ಪೂನು ತುಪ್ಪ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗು, ರುಬ್ಕೊಂಡಿರೋಂಥ ಕೊಬ್ಬರಿ ಪೌಡರು ಇದನ್ನೆಲ್ಲ ಹಾಕ್ಕೊಂಡು ಅರಿಶಿನ ಪೌಡ್ರು ಮತ್ತು ಆ ಪೌಡ್ರ್ ಎಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೋಬೇಕು. ಕ್ಲೀನಾಗಿ ಹುರ್ಕೊಂಡು ಹುಣ್ಸೆಹಣ್ಣು ರಸನ ಹಾಕ್ಕೊಂಡು ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಒಂದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬೆಲ್ಲ, ಹುಳಿ ಹಾಕಿರೋದ್ರಿಂದ ಬ್ಯಾಲೆನ್ಸ್ ಆಗಬೇಕು ಬೆಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು 1 ನಿಮಿಷ ಒಂದು ಕುದಿ ಬಂದರೆ ಸಾಕು. ಗೊಜ್ಜು ರೆಡಿ ಆಗೈತೆ. ಅನ್ನ ಕೂಡ ಬೆಂದು ಎಲ್ಲ ರೆಡಿ ಆಗೈತೆ. ಹೆಸರುಬೇಳೆ ಅಕ್ಕಿ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ವಲ್ಲ ಅದು ರೆಡಿ ಆಗೈತೆ. ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ತುಪ್ಪ, ನಿಮಗಿಲ್ಲಿ ತುಪ್ಪ ಬೇಡ ಅಂತಂದರೆ ಎಣ್ಣೆ ಕೂಡ ಹಾಕೋ ಮಾಡ್ಬೋದು. ದೇವ್ರ ನೈವೇದ್ಯ ಆಗಿರೋದ್ರಿಂದ ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಕರಿಬೇವು, ಇಂಗು, ಸ್ವಲ್ಪ ಅರಿಶಿನ ಪೌಡ್ರು, ರುಬ್ಕೊಂಡಿರೋಂಥ ಪೌಡ್ರು ಕೂಡ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಹುರ್ಕೋಬೇಕು. ಸ್ವಲ್ಪ ಹಸೆ ಸ್ಮೆಲ್ ಹೋಗೋ ಥರ ಹುರ್ಕೋಬೇಕು. ಆ ಪೌಡ್ರು ಎಲ್ಲ ನಾವೇನು ಹುರಿದು ಮಾಡಿದ್ದಿಲ್ಲ, ಅದಕ್ಕೆ ಹಸೆ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡು 1.5 ಸೋಟಷ್ಟು ನಾವು ಇದಕ್ಕೆ ಅನ್ನ ಹಾಕ್ಕೊತೀನಿ. ಅನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ನೋಡಿ ಇಷ್ಟು ಹುರ್ಕೊಂಡು ಆಗೈತೆ. ಇಷ್ಟು ಈ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಇವಾಗ ನೋಡಿ ಇಷ್ಟು ಸಾಫ್ಟಾಗಿ ಬೆಂದಿರಬೇಕು. ಈ ಹುಗ್ಗಿ ಗೊಜ್ಜು ಮಾಡೋದಕ್ಕಂತೂ ಅನ್ನ ತುಂಬಾ ಸಾಫ್ಟಾಗಿ ಬೆಂದಿರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಂತೂ ರೀತಿ ಮಾಡಿ ನಾವು ದೇವರಿಗೆ ನೈವೇದ್ಯ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮನೆಗಂತೂ ಇದು ಒಂದು ದಿವಸ ಮಾಡಲೇಬೇಕು. ಈ ಥರ ನಾವು ಹುಗ್ಗಿ ಗೊಜ್ಜು ನೈವೇದ್ಯ ಧನುರ್ಮಾಸದಲ್ಲಿ. ಇವಾಗ ಸಿಹಿ ಪೊಂಗಲ್ ಮಾಡೋದಕ್ಕೆ ನಾನು ಅದೇ ಕುಕ್ಕರ್ಗೆ ಹೆಸರುಬೇಳೆ ಅನ್ನ ಎಲ್ಲ ಮಾಡ್ಕೊಂಡಿದ್ನಲ್ಲ ಅದಕ್ಕೇ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಸ್ವೀಟ್ ತಿಂತೀರೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. 1 ಸ್ಪೂನಷ್ಟು ತುಪ್ಪ ಹಾಕ್ಕೊತೀನಿ. ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊತೀನಿ. ನಿಮ್ಗೆ ಇಲ್ಲಿ ತುಪ್ಪ ಇಲ್ಲ ಅಂತಂದರೆ ಎಣ್ಣೆ ಕೂಡ ಹಾಕೋಬೋದು. ದೇವ್ರ ನೈವೇದ್ಯ ಆಗಿರೋದ್ರಿಂದ ನಾನಿಲ್ಲಿ ತುಪ್ಪನೇ ಹಾಕಿ ಮಾಡ್ತೀನಿ. ಅದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಸ್ವೀಟ್ ಪೊಂಗಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಷ್ಟು ಆಗೈತೆ. ಇಷ್ಟು ತುಂಬಾ ಚೆನ್ನಾಗಾಗೈತೆ ಪೊಂಗಲ್ ಅಂತೂ. ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡು ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ರೆಡಿ ಆಯಿತು. ಗೊಜ್ಜು ಮತ್ತು ಪೊಂಗಲ್ ಎಲ್ಲ ರೆಡಿಯಾಗಿ ದೇವರಿಗೆ ನೈವೇದ್ಯ ಕೂಡ ದೇವ್ರಿಗೆ ನೈವೇದ್ಯ ಮಾಡ್ತಾಯಿದ್ದೀನಿ. ಇದನ್ನು 5:30 ಆಗಿತ್ತು. ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ. ಸೇವಾ ಪರ ಶಿವ ಸುರೇಶ ಕೃಶಾನು ಧರ್ಮ ರಕ್ಷೋ ಗುಣಾಥ ಭವಮ.